ಹಲೋ ಹಲೋ, ನಮಸ್ಕಾರ ಫ್ರೆಂಡ್ಸ್. ಮತ್ತೆ ತಮಗೆಲ್ಲರಿಗೂ ವೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂಡ್ ಸುಸ್ವಾಗತ. ಇಂದು ನಾವು ಬಂದಿದ್ದೇವೆ ಏನಿದೆ ಮಲೆನಾಡಾದ ಕೊಡಗಿನ ತಪ್ಪಲಿನಲ್ಲಿ ತೊಡೆಕನಲ್ಲನ್ನು ಪೀಕಿನ ಬೇಸಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವರು ನಮ್ಮ ಟೂರ್ ಗೈಡು PK ವಿನಯ್ ಅಂತ. ನೀವು ನೋಡಿರ್ತೀರ ಹಳೆ ವಿಡಿಯೋದಲ್ಲಿ ಅವ್ರು ಹೆಂಗ್ ಹೇಳ್ತಾರೆ ನಾವು ಹಂಗೆ ಹೋಗ್ತಾ ಇದೀವಿ. ಹೌದು. ಆಮೇಲೆ ಇವರು ನೂತನ್ ಅಂತ, ಆಸ್ ಯೂಶುವಲ್ ನೋಡಿರ್ತೀರಾ, ಈ ಚಾನಲ್ದ ಓನರ್ ನಾನು. ಹೌದು, ನನ್ನ ಹೆಸರು ಸುಧಾಂಶು ಅಂತ. ಮತ್ತೆ ನಮ್ಮ ಟೀಮಿಗೆ ಹೊಸದಾಗಿ ಆಯ್ಕೆಯಾದ ಸದಸ್ಯರು ಪ್ರಶಾಂತ್ ಹಿರೇಮಠ್ ಅವರು ನಮ್ಮದೇ ಕಾಲೇಜಿನಲ್ಲಿ ಯಾವುದೋ ಒಂದು ಬ್ರಾಂಚಲ್ಲಿ ಓದ್ತಾ ಇದ್ರು. ನಾವಿವಾಗ ಬಂದಿರುವ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಅಂದರೆ ತಡಿಯಂಡಮೋಲ್ ಟ್ರೆಕ್ಕಿಂಗ್. ಇದ್ರ ಬಗ್ಗೆ ನಮ್ಮ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳಿಸಿಕೊಡ್ತಾರೆ PK ವಿನಯ್. PK ಪ್ರಸಿದ್ಧವಾಗಿಲ್ಲ ಅಂತ ಹೆಸರು ಹೇಗೆ ಬಂತು ಅದು ಇವಾಗ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಗೊತ್ತಾ ನಿಮಗೆ? ಹಿಸ್ಟ್ರಿ ಇಲ್ಲಿ ಒಂದು ರಾಜರ ಅರಮನೆ ಅಂತ ಇದೆ, ಅವರ ಹೆಸರು. ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಬೈ ದ ವೇ, ವ್ಯೂಸ್ ಬಗ್ಗೆ ಬಂದರೆ ಬಹಳ ಮನೋಹರವಾದ ದೃಶ್ಯ ಇದು. ಇಲ್ಲಿ ಕ್ಯಾಮ್ರಾ ರೊಟೇಟ್ ಮಾಡೋದು ಈ ಮೊಬೈಲಲ್ಲಿ ಹೆಂಗೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಉಲ್ಟಾ ಏನು ಕ್ಯಾಮ್ರಾ ಉಲ್ಟಾ ಮಾಡಿದ್ರೆ ಓಕೆ, ಅದೇ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದು. ಸೊ ಇದು ಒಂದು ದೃಶ್ಯ ಅಷ್ಟೇ. ಇದು ಕೇವಲ ಒಂದು ದೃಶ್ಯ. ಈ ಥರ ಬರುವ ದಾರಿಯಲ್ಲಿ ತುಂಬ ಚೆನ್ನಾಗಿತ್ತು ದೃಶ್ಯ. ಒಂದು ವಿಡಿಯೋನ ಇಲ್ಲೇ ಲಿಂಕ್ ಮಾಡ್ತೀನಿ ಕೂಡ. ಇದು ನಮ್ಮ ಈ ಟ್ರೆಕ್ಕಿಂಗ್ ಪ್ಲೇಸ್. ವಿಡಿಯೋ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ ಮುಂದೆಯಿಂದ. ಓಕೆ, ಇವಾಗ ಸರಿ ಬರ್ತಾ ಇದೆ ಅನ್ಸುತ್ತೆ. ಅಂಗನವಾಡಿ ಕೇಂದ್ರ. ನಮ್ಮ PK ವಿನಯ್ ಅವರು ಓದಿದ್ದಿಲ್ಲ. ಇದು ಇದು ಟ್ರೆಕ್ಕಿಂಗ್ ಪ್ಲೇಸ್ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಹಸಿರು. ಮಧ್ಯದಲ್ಲಿ ರೆಸಾರ್ಟ್ ಸಿಗುತ್ತೆ. ರೆಸಾರ್ಟ್ಸ್ ಬುಕ್ ಮಾಡಿಕೊಂಡು ಬರ್ಬೋದು. ಜಾಗಕ್ಕೆ ಯಾವಾಗಲೇ ಬಂದಿದ್ವಾ ಅಂತ ಅನಿಸ್ತಾ ಇದೆ. ಇದೇ ನಮ್ಮ ಮಲೆನಾಡಿನ ಸೊಗಸು. ನನ್ನ ಪ್ರಕಾರ ಇದು ನಾವು ತಪ್ಪು ಹಾದಿಯಲ್ಲಿ ಬಂದಿದ್ದೀವಿ. ಆದರೆ ನಮ್ಮ ಟೂರ್ ಗೈಡ್ ಆದ PK ವಿನಯ್ ಅವರು ತಮ್ಮ ಗೂಗಲ್ ಮ್ಯಾಪ್ಸನ್ನು ಓಪನ್ ಮಾಡಲು ನಿರಾಕರಿಸಿದ್ದಾರೆ. ಆದ್ದರಿಂದ ನಾವು ಹೀಗೆ ಕರೆಕ್ಟ್ ಇದೆ, ಹೌದು, ನಾವು ಹೀಗೆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ಒಂದು ಶ್ವಾನದ ಬಗ್ಗೆ ಹೇಳುತ್ತಿದ್ದರೆ ಪ್ರಶಾಂತ್ ಇದೆ. ಇವಾಗ ಒಂದು ರೋಡ್ ಕಾಣಿಸ್ತಾ ಇದೆ. ನಮ್ಮ ಪ್ರಕಾರ ಇದೇ ಪೀಕ್ ಇರಬಹುದು ಅಂತ, ಆದರೆ ಏನು ಗೊತ್ತಿಲ್ಲ, ಸಮಾಚಾರ ಗೊತ್ತಿಲ್ಲ. ಈಗ ಸ್ವಲ್ಪ ನಮ್ಮ ಗೈಡ್ ಮೇಲೆ ನಂಬಿಕೆ ಬಂತು. ಇವಾಗ ನಮ್ಮ ಗೈಡ್ PK ವಿನಯ್ ಅವರ ಮೇಲೆ ನಂಬಿಕೆ ಬಂದಿದೆ. ನೋಡಿ ಫ್ರೆಂಡ್ಸ್, ಇಂಥ ಮನೋಹರವಾದ ದೃಶ್ಯನ ಚಿತ್ರೀಕರಿಸಲು ಒಂದು ಒಳ್ಳೆ ಮೊಬೈಲ್ ಕೂಡ ಬೇಕಾಗುತ್ತೆ. ಇದನ್ನು ಸಹಕರಿಸುತ್ತಿರುವವರು PK ವಿನಯ್ ಅವರು. ಇಲ್ಲಿ ಆನೆ ಬರುವ ಒಂದು ಸಾಧ್ಯತೆ ಕೂಡ ಇದೆ. ಅದಕ್ಕಾಗಿ ಆನೆ ಪಾಸಿಂಗ್ ಏರಿಯಾ ಅಂತ ಹಾಕಿದ್ದಾರೆ. ಇದು ನೋಡಿ ಫ್ರೆಂಡ್ಸ್, ಇದು ಬಹಳ ಚೆನ್ನಾಗಿದೆ ವ್ಯೂ. ನಮಗೆ ಹಸುವಾದ ಕಾರಣ ಇವಾಗ ಅರಮನೆಗೆ ಹೋಗ್ತಾ ಇಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋ ಕಾರ್ಯದಲ್ಲಿ ನಿರತರಾಗಿದ್ದೇವೆ. ಇದು ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ ಮತ್ತು ಅರಮನೆಯ ಒಂದು ಹಾದಿ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ನಿಮ್ಮದೇ ರಾಜ್ಯ ಭಾರ. ಈ ವಿಡಿಯೋ ಅಪ್ಲೋಡ್ ಆದರೆ ನಾವು ಬದುಕಿದ್ದೀವಿ ಅಂತ. ತುಂಬ ಚೆನ್ನಾಗಿದೆ, ಎಲ್ಲೆಲ್ಲೂ ಹಸಿರು. ಬೆಂಗಳೂರಲ್ಲಿ ನೋಡೋಕ್ಕಾಗದೇ ಇರೋ ದೃಶ್ಯ
ಸವಿಯಲು ಹತ್ತತ್ರ 150 ಕಿಲೋಮೀಟ್ರ್ ದೂರ ಬರ್ತೀವಿ. ವೀಕೆಂಡ್ 1 ಡೇ ಅಂತ ಪ್ಲ್ಯಾನು, ವೀಕೆಂಡ್ ಪ್ಲ್ಯಾನು ಅಲ್ಲ. ದೃಶ್ಯ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ವ್ಯೂ ವೀಕೆಂಡ್ ಗೆಟವೇಗೆ ಇದು ಬಹಳ ಒಳ್ಳೆಯದೊಂದು ಪ್ರದೇಶ ಅಂತ ಹೇಳ್ಬೋದು. ಹರಿವ ತೊರೆಗಳು, ನಮ್ಮ ಕೆಲವೊಂದು ಸದಸ್ಯರು ಇಲ್ಲಿ ಕಾಣುತ್ತಿದ್ದಾರೆ. ಹೀಗೆ ಇಲ್ಲೊಂದು ಮನೆ ಕೂಡ ಇದೆ. ನಯನ ಮನೋಹರ ದೃಶ್ಯ. ನಾವೀಗ ನಾಲ್ಕಾಡು ಅರಮನೆಗೆ ಬಂದಿವೆ. ನೀವು ನೋಡ್ಬೋದು ವ್ಯೂ ಸಾಗದಾಗದೆ. ಆ್ಯಂಡ್ ಆಲ್ಸೋ ಬ್ರೇಕ್ಫಾಸ್ಟ್ ಸಿಗುತ್ತೆ ನಿಮ್ಗೆ ಇಲ್ಲೇ ನೋಡಿ. ಅಲ್ಲಿ ನಮ್ಮ ಹುಡುಗರು ಪ್ಯಾರ್ಲೆಕಾಯಿ ಕದೀತಾ ಇದ್ದಾರೆ. ಇಲ್ಲಿಗೆಲ್ಲ ಬಂದರೆ ಇಂಥ ಪ್ಲೇಸ್ ಇಂಥವೆಲ್ಲ ಮಾಡೋಕೆ ಹೋಗ್ಬೇಡಿ, ಬನ್ನಿ. ಬಟ್ ಹೇಳ್ಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ. ಹಳೆಯ ರಾಜರು ಇದ್ದಿದ್ದ ಒಂದು ಮನೆ ಇದು. ಇದು ಬಹುಶಃ ಒಂದು ದೇವರಿಟ್ಟ ಸ್ಥಾನ ಆಗಿರಬಹುದು. ಇದರ ಬಗ್ಗೆ ಮಾಹಿತಿ ಇಲ್ಲ ನಮಗೆ. ಎಲ್ಲೆಲ್ಲೂ ಏನು ಬರೆದಿಲ್ಲ ಈ ಹಿಸ್ಟಾರಿಕ್ ಒಂದು ಪ್ಲೇಸ್ ಬಗ್ಗೆ. ಆದರೆ ಈ ಸುತ್ತಮುತ್ತ ಇರೋ ಎಲ್ಲ ಪರಿಸರ ನೋಡೋಕ್ಕೆ ಚೆನ್ನಾಗಿದೆ ತುಂಬ. ಶುದ್ಧ ನೈಸರ್ಗಿಕ ಮತ್ತು ಬೆಟ್ಟದ ಮೇಲಿನಿಂದ ಹರಿದು ಬಂದ ಶುದ್ಧ ಔಷಧಿ ಪ್ರಪೋಷನನ್ನು ಹೊಂದಿದ ನೀರು ಬಿಲ್ಸೇರಿ. ಅಲ್ಲ ಮಾಡೋದು ಏನಿಲ್ಲ ಅಲ್ಲ ಆ ಜೀವನ.